ಇನ್ನೂ ಒಂದು ಏನ್ ತಿಳ್ಕೊಬೇಕಪ್ಪ ಅಂದ್ರೆ PSI ಎಕ್ಸಾಮು ಆದಷ್ಟು ಬೇಗ ಕ್ಲಿಯರ್ ಮಾಡ್ಬೇಕಪ್ಪ ಅಂದ್ರೆ ಈಗ ನಾವು ಎಲ್ಲವಷ್ಟು ಸಬ್ಜೆಕ್ಟ್ ನ ಪೂರ್ತಿ ಡೆಪ್ತ್ ಆಗಿ ಸ್ಟಡಿ ಮಾಡಕ್ ಹೋದ್ರೆ ಬಹಳ ಸಮಯ ತಗಂತದ. ಅಂದ್ರೆ ಒಂದು 6 ತಿಂಗಳ 8 ತಿಂಗಳ 1 ವರ್ಷ. ಬಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನನ್ನ ಒಂದು ಅನುಭವದಲ್ಲಿ ನಿಮ್ಮ PSI ಪರೀಕ್ಷೆ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಭಾರತದಲ್ಲಿರುವ ರಾಜ್ಯಗಳ ಬಗ್ಗೆ ಮತ್ತು ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಬಗ್ಗೆ ಮತ್ತು ನಮ್ಮ ಟೋಟಲ್ ನಮ್ಮ ಇಂಡಿಯಾದಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ, ಅಂದ್ರೆ ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಜಿಯೋಗ್ರಫಿ, ಎಕನಾಮಿಕ್ಸ್, ಸೈನ್ಸ್ ಎಲ್ಲ ಕವರ್ ಆಗ್ಬೇಕು. ಆ ರೀತಿ ರಾಜ್ಯಗಳ ಬಗ್ಗೆ ಸ್ಟಡಿ ಮಾಡ್ಬೇಕು ನೀವು. ಗುಜರಾತ್ ರಾಜ್ಯದ ಬಗ್ಗೆ ನಾವು ತಿಳ್ಕೊಂಡ್ರಿಗಿನ ಗುಜರಾತ್ ರಾಜ್ಯದಲ್ಲಿರುವ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಮಾಹಿತಿಗೂ ಗೊತ್ತಾಗಿರ್ಬೇಕು, ಸಂವಿಧಾನಕ್ಕೆ ಸಂಬಂಧಪಟ್ಟ ಮಾಹಿತಿಗೂ ಗೊತ್ತಾಗಿರ್ಬೇಕು, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಮಾಹಿತಿಗೂ ಗೊತ್ತಾಗಿರ್ಬೇಕು, ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತ ಮಾಹಿತಿಗೂ ಗೊತ್ತಾಗಿರ್ಬೇಕು, ಮತ್ತೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತ ಮಾಹಿತಿಗೂ ಗೊತ್ತಾಗಿರ್ಬೇಕು. ಟೋಟಲ್ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಮತ್ತೆ ಕರ್ನಾಟಕದಲ್ಲಿರುವ 31 ಜಿಲ್ಲೆಗಳ ಬಗ್ಗೆ ಪರ್ಫೆಕ್ಟ್ ಆಗಿ ನೀವು ಸ್ಟಡಿ ಮಾಡ್ರಿ. ಫಸ್ಟಿಗೆ ಸ್ಟಡಿ ಮಾಡಿಕೆ ಯಾವ್ದಾದ್ರು ಕ್ವಶನ್ ಪೇಪರ್ ತೆಗೀರಿ, PC ಆಗಲಿ PSI ಆಗಲಿ, ಆಲ್ಮೋಸ್ಟ್ 30, 40, ಒಂದ್ಸಲ 50, ಒಂದ್ಸಲ 60 ಪ್ರಶ್ನೆಗಳಿಗೂ ಈ ರಾಜ್ಯಗಳ ಬಗ್ಗೆ, ಜಿಲ್ಲೆಗಳ ಬಗ್ಗೆ, ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಬಂದವ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಈಗ ಪ್ರಶ್ನೆ ಎಷ್ಟೇ ಬರಲಿ, 10 ಬರಲಿ, 15 ಬರಲಿ, 20 ಬರಲಿ, 5 ಬರಲಿ, 4 ಬರಲಿ, ರಾಜ್ಯಗಳ ಬಗ್ಗೆ ಪರ್ಫೆಕ್ಟ್ ಆಗ್ಬೇಕು ನೀವು. ರಾಜ್ಯಗಳ ಬಗ್ಗೆ ಪರ್ಫೆಕ್ಟ್ ಆಗ್ಬೇಕಂದ್ರೆ ಒಂದು ಗೊತ್ತಿರಲಿ, ಈಗ ನಾವು ಸ್ಟಡಿ ಮಾಡಕತ್ತಿದ್ದು ಇಂಡಿಯನ್ ಜಿಯೋಗ್ರಫಿದಾಗ ಟೋಟಲ್ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು, ಕರ್ನಾಟಕ ಜಿಯೋಗ್ರಫಿ ಬಂದ್ರಿಗಿನ 31 ಜಿಲ್ಲೆಗಳ ಬಗ್ಗೆ. ಇಷ್ಟು ನೀವು ಪರ್ಫೆಕ್ಟ್ ಆಗ್ಬೇಕು. ಒಂದು ಮುಖ್ಯವಾದ ಅಂಶ ಏನಪ್ಪಾ ಅಂತ ಕೊಟ್ರಿಗಿನ, ನೀವು ಸೆಲೆಕ್ಷನ್ ಆಗ್ಬೇಕಂದ್ರೆ ಆದಷ್ಟು ಕಮ್ಮಿ ಅಂತಂದ್ರೆ ಎಕ್ಸಾಮಿಗೆ ಏನ್ ಕೇಳ್ತಾನೆ ಅಷ್ಟು ಮಾತ್ರ ಸ್ಟಡಿ ಮಾಡ್ಬೇಕು. ಈ ಭೂಪಟದ ಬಗ್ಗೆ ಏನ್ ಗಮನಿಸ್ಬೇಕು, ಭೂಪಟ ಅಂದ್ರೆ ಏನು ನಾವು ನೋಡ್ಬೇಕು. ಇಂಪಾರ್ಟೆಂಟ್ ಮುಖ್ಯವಾಗಿ 28 ರಾಜ್ಯಗಳು. PSI ಎಕ್ಸಾಮ್ ನಲ್ಲಿ ಬಹಳ ಸುಲಭವಾಗಿ ಪ್ರಶ್ನೆಗಳು ಬರ್ತಾವ. 28 ರಾಜ್ಯಗಳು ಅಂತ ಕೊಟ್ರಿಗಿನ ಈ ಕಡೆ ನಮ್ ಕರ್ನಾಟಕ ಐತಲ್ರಿ, ಕರ್ನಾಟಕ ಕಡೆ ಇಂಪಾರ್ಟೆಂಟ್ ಅರಬ್ಬಿ ಸಮುದ್ರ, ಈ ಕಡೆ ಬಂಗಾಳ ಕೊಲ್ಲಿ, ಕೆಳಗಡೆ ಹಿಂದೂ ಮಹಾಸಾಗರ, ಆಮೇಲೆ ಕರಾವಳಿ ತೀರವನ್ನು ಹೊಂದಿರುವಂತ ರಾಜ್ಯಗಳ ಸಂಖ್ಯೆ 9. ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಗೋವಾ ಆಗಿರ್ಬೋದು, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾ, ವೆಸ್ಟ್ ಬೆಂಗಾಲ್, ಈ ರಾಜ್ಯಗಳ ಬಗ್ಗೆ, ಮತ್ತೆ ಅರಬ್ಬಿ ಸಮುದ್ರದ ಬಗ್ಗೆ, ಬಂಗಾಳ ಕೊಲ್ಲಿ ಬಗ್ಗೆ, ಹಿಂದೂ ಮಹಾಸಾಗರದ ಬಗ್ಗೆ, ಶ್ರೀಲಂಕಾದ ಬಗ್ಗೆ, ಮತ್ತೆ ಜಮ್ಮು ಕಾಶ್ಮೀರದ ಬಗ್ಗೆ, ಲಡಾಖ್ ಬಗ್ಗೆ, ಅಂದ್ರೆ ರಾಷ್ಟ್ರೀಯ ಉದ್ಯಾನವನಗಳಾಗಿರ್ಬೋದು, ನದಿಗಳಾಗಿರ್ಬೋದು, ಇಲ್ಲಾಂದ್ರೆ ಅಣೆಕಟ್ಟೆಗಳಾಗಿರ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು ಪ್ರಾಣಿಗಳಾಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಇಲ್ಲಾಂದ್ರೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಯಾವ ಇಸ್ರೋದ ಕೇಂದ್ರ ಕಚೇರಿಗಳಾಗಿರ್ಬೋದು. ಈ ಒಂದು ಭಾರತದ ಭೂಪಟ ಬಗ್ಗೆ ನಾವು ಸ್ಟಡಿ ಮಾಡಿಬಿಟ್ರೆಗಿನ ಮತ್ತೆ ಇನ್ನೊಂದು ಮುಖ್ಯವಾಗಿ ನೋಡ್ರಿ, ಭಾರತದ ಸುತ್ತಮುತ್ತ ಇರುವಂತ ದೇಶಗಳ ಬಗ್ಗೆ ಆಗಿರ್ಬೋದು ಪರ್ಫೆಕ್ಟ್ ಆಗಿ ತಿಳ್ಕೊಬೇಕು ನಾವು. ಹಂಗ ತಿಳ್ಕಂದ್ರಿಗಿನ ನೋಡ್ರಿ, ಒಂದು ನೆನ್ಪಿಟ್ಕರಿ, ಇದೇನು ಭಾರತ ದರ್ಶನ ಅಂದಿದೆಯಲ್ಲ ಪಾಠ, ಹೈಯೆಸ್ಟ್ ಕ್ವಶನ್ಸ್ ಬರ್ತಾವ. ನೀವು 800 ಪೇಜಿಂದು 1000 ಪೇಜಿಂದು ಪುಸ್ತಕ ಹೋದ್ರಿ, ಒಂದ್ 3 ಕ್ವಶನ್ 4 ಕ್ವಶನ್ ಬರ್ತಾವ. ಒಂದೊಂದ್ಸಲ ಅದು ಅವಗುಣ ಬರಂಗಿಲ್ಲ. ಬಟ್ ರಾಜ್ಯಗಳ ಬಗ್ಗೆ, ಜಿಲ್ಲೆಗಳ ಬಗ್ಗೆ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಸ್ಟಡಿ ಮಾಡಿದ್ದೆ ಆದ್ರೆ ಹೈಯೆಸ್ಟ್ ಕ್ವಶನ್ಸ್ ಬರ್ತಾವ. ನೀವು ಬೇಕಾದ ಪ್ರಶ್ನೆ ಪತ್ರಿಕೆ ತೆಗೆದು ನೋಡ್ರಿ.